ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 9 ಸಮಮಿತಿಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡಿವ್ರಿ. ಇಂದಿನ ಅವಧಿಯಲ್ಲಿ ಏನು ನೋಡೋಣ್ರಿ, ಸೊನ್ನೆಯಿಂದ ಮತ್ತೊಂದು ಬದಿ. ಇದನ್ನು ನಾವು ಇನ್ನೂ ಒಂದು ಹೆಸರಲ್ಲಿ ಅಂತ ಕರಿಬೋದು ರೀ, ಪೂರ್ಣಾಂಕಗಳು ಅಂತಲೂ ಕರಿಬೋದು. ಇದನ್ನೇನಂತ ಅನ್ಬೋದ್ರಿ ಅಂದ್ರೆ ನಾವು ಪೂರ್ಣಾಂಕಗಳು ಅನ್ಬೋದು. ಪೂರ್ಣಾಂಕಗಳು ಅಂದರೆ ಏನು ರೀ, ನಾವು ಈಗ ಆಲ್ರೆಡಿ ಏನು ಮಾಡೀವಿ, ಸಂಖ್ಯೆಗಳನ್ನು ಕಲ್ತೀವ್ರಿ. ಸ್ವಾಭಾವಿಕ ಸಂಖ್ಯೆಗಳು ಹಾಗೂ ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕ ಸಂಖ್ಯೆಗಳು ಅಂತ ಕಲ್ತೀವಿ. ನಾವು ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು ರೀ, 1, 2, 3 ಅನಂತದವರೆಗೆ ಸಂಖ್ಯೆಗಳು. ಇದು ಪೂರ್ಣ ಸಂಖ್ಯೆಗಳು ಅಂದರೆ ಏನು ರೀ, 0, 1, 2, 3 ಡ್ಯಾಶ್ 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 ಅನಂತದವರೆಗೆ. ಅದೇ ಇನ್ನು ಪೂರ್ಣಾಂಕ ಸಂಖ್ಯೆಗಳು ಅಂದರೆ ಏನು ರೀ, ಪೂರ್ಣಾಂಕ ಸಂಖ್ಯೆಗಳು ಅಂದ್ರೆ ರೀ -1 ರೀ, ಈ ಕಡೆ ಡ್ಯಾಶ್ ಡ್ಯಾಶ್ ಬರ್ತೈತಿ, -2, -1, 0, 1, 2, 3 ಅಂದ್ರೆ ರೀ ಇದ್ರೊಳಗೆ ಏನು ಬರ್ತಾವೆ, 0ನೂ ಬರ್ತೈತಿ, ಧನ ಸಂಖ್ಯೆಗಳು ಬರ್ತಾವೆ, ಋಣ ಸಂಖ್ಯೆಗಳೂ ಬರ್ತಾವೆ. ಇಂಥವುಗಳನ್ನು ನಾವು ಏನಂತೀವಿ ರೀ, ಪೂರ್ಣಾಂಕಗಳು ಅಂತಾವ್ರಿ. ನಾವು ಅದರ ಸಂಬಂಧ ಈ ಪೂರ್ಣಾಂಕಗಳಿಗೆ ಇನ್ನೊಂದು ಹೆಸರು ಏನಂತ ಕರೆದಾರೆ ಅವರ, ಸೊನ್ನೆಯಿಂದ ಮತ್ತೊಂದು ಬದಿ ಅಂತ ಕರೆದಾರ. ಈ ಪಾಠ ಒಳಗೆ ನೋಡ್ರಿ ಏನು ಕೊಟ್ಟರು, ಹೆಚ್ಚು ಸಂಖ್ಯೆಗಳು. ಗಣಿತದ ಅಧ್ಯಾಯದಲ್ಲಿ ನಾವು ಕಲಿತ ಎಣಿಕೆ ಸಂಖ್ಯೆಗಳಾದ 1, 2, 3, 4 ಇವುಗಳನ್ನು ನೆನಪಿಸಿಕೊಳ್ಳಿ. ನಾವು ಇವನ್ನ ಕಲ್ತೀವ್ರಿ, ಇವುಗಳನ್ನು ನೆನಪಿಟ್ಕೊಳ್ಳೋಣ. ನಂತರ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಗಳಿವೆ ಎಂದು ತಿಳಿಯುತ್ತವೆ. ಉದಾಹರಣೆಗೆ ಏನೂ ಇಲ್ಲ ಎಂಬುದನ್ನು ಪ್ರತಿನಿಧಿಸಲು 0 ಎಂಬ ಅಂಕಿ ಇದೆ. ಅದು 1ಕ್ಕಿಂತ ಮೊದಲು ಬರುತ್ತದೆ. ಅಂದ್ರೆ ರೀ ನಾವು ಮೊದಲು ಏನು ಮಾಡ್ತೀವಿ, 0 ಬರಿತೀವಿ, ಆಮೇಲೆ 1 ಬರ್ತೈತಿ, 2 ಬರ್ತೈತಿ. ಈ 1 ಕಿತ್ಲೆ ಹಿಂದೆ ಐತಿಲ್ರಿ, ಇದು ಅದನ್ನ ಹೇಳತ್ತಾರೆ ರೀ. ಇನ್ನು 1ಕ್ಕಿಂತ ಮೊದಲು ಬರುತ್ತದೆ. 0ಯು ಭಾರತದಲ್ಲಿ ಅಲ್ಲದೆ ವಿಶ್ವದೆಲ್ಲೆಡೆಯೇ ಬಹಳ ಪ್ರಮುಖವಾದ ಇತಿಹಾಸವನ್ನು ಹೊಂದಿದೆ. ವಿಶ್ವದಾದ್ಯಂತ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 0 ಇಂದ 9ರವರೆಗೆ ಅಂಕಿಗಳನ್ನು ಉಪಯೋಗಿಸಿ ಎಷ್ಟೇ ದೊಡ್ಡದಾದ ಅಥವಾ ಚಿಕ್ಕದಾದ ಸಂಖ್ಯೆಗಳನ್ನು ಕೇವಲ ಈ 10 ಅಂಕಿಗಳನ್ನು ಬಳಸಿ ಬರೆಯಬಹುದು ಎಂಬುದನ್ನು ನಾವು ಕಲಿತೀವಿ. ಅಂದ್ರೆ ರೀ ನೀವು ಎಷ್ಟು ಸಂಖ್ಯೆ ಬರೀರಿ, 11, 12 ಇವೆಲ್ಲ ಬರೋದ್ರೆ ತಿಳ್ಕೊರಿ, ಇವು ಯಾವ ಅಂಕಿಗಳನ್ನು ಒಳಗೊಂಡೈತ್ರಿ, 0ದಿಂದ 9ರವರೆಗಿನ ಅಂಕಿಗಳನ್ನು ಒಳಗೊಂಡಿರ್ತತಿ. ಅದರಲ್ಲೇ ನೀವು ದೊಡ್ಡ ಸಂಖ್ಯೆನೂ ಮಾಡ್ಬೋದು, ಸಣ್ಣ ಸಂಖ್ಯೆನೂ ಮಾಡ್ಬೋದು. ನಂತರ ನಾವು 0, 1, 2, 3, 4 ಈ ಸಂಖ್ಯೆಗಳ ನಡುವೆ ಇರುವ 1/2, 3/2 ಮತ್ತು 13/6 ಇಂತಹ ಹೆಚ್ಚಿನ ಸಂಖ್ಯೆಗಳ ಬಗ್ಗೆ ಕಲಿತಿದ್ದೇವೆ. ಇವುಗಳನ್ನು ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ. ನೀವು ಆಲ್ರೆಡಿ 2ನೇ ಪಾಠನೊಳಗೆ ಇವನ್ನೆಲ್ಲ ಕಲ್ತೀರಿ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಗಳಿವೆ. ಹೌದು, ಈ 0ಯು ನಮಗೆ ಮೊದಲು ತಿಳಿಯದೇ ಇದ್ದ ಹೆಚ್ಚುವರಿ ಅಂಕೆ. ಅದು 1ಕ್ಕಿಂತ ಮೊದಲು ಬರುತ್ತದೆ ಹಾಗೂ 1ಕ್ಕಿಂತ ಕಡಿಮೆಯಾಗಿದೆ. ಬಹುಶಃ 0ಗಿಂತ ಮೊದಲು ಬರುವ ಮತ್ತು 0ಗಿಂತ ಕಡಿಮೆ ಇರುವ ಸಂಖ್ಯೆಗಳು ಇವೆಯೇ ಅಂತಾರೆ ನೋಡ್ರಿ. ಅಂದ್ರೆ ರೀ ನಾವು ಯಾವಾಗಲೂ ನಾವು ಎನಿಸೋದಿತ್ತಂದ್ರೆ 1ರಿಂದ ಎನಿಸ್ತೀವಿ ರೀ, 0 ಅದನ್ನ ಹಿಡಿಯಂಗಿಲ್ಲ. ಅದ 1 ಕಿತ್ಲೆ ಸಣ್ಣದೈತನ ಹಿಡಿಯಂಗಿಲ್ಲ ರೀ. ನಾವು ಅವ್ರ ಏನಂತಾರು, 0ಕ್ಕಿಂತನೂ ಹಿಂದೆ ಸಂಖ್ಯೆಗಳು ಅದಾವೇನ ಅಂತಂತಾರು. ಇನ್ನೊಂದು ರೀತಿಯಲ್ಲಿ ನೋಡೋಣ, ನಾವು ಸಂಖ್ಯಾ ರೇಖೆಯನ್ನು ನೋಡಿದ್ದೇವೆ. ಇದು ನೋಡ್ರಿ, ನಾವು ಸಂಖ್ಯಾ ರೇಖೆ ನೋಡಿದ್ದೀವಿ, ಭಿನ್ನ ರಾಶಿ ಒಳಗೂ ಸಂಖ್ಯಾ ರೇಖೆಯನ್ನು ನೋಡಿವ್ರಿ. ಅಲ್ಲಿ ಹೆಂಗೈತಿ, 0, 1, 2 ಈ ರೀತಿಯಾಗಿ ಸಂಖ್ಯಾ ರೇಖೆ ಐತಿ. ಇನ್ನು ನೋಡ್ರಿ, ಆದರೆ ಹಿಂದಿನ ರೇಖಾಗಣಿತದಲ್ಲಿ ಕಲಿತಂತೆ ನಿಜವಾಗಿ ಇದು ಭಾಷಾ ಅರ್ಥದಲ್ಲಿ ಕೇವಲ ಸಂಖ್ಯಾ ಕಿರಣ. ಇದು ಸಂಖ್ಯಾ ಕಿರಣ ಆಗೈತ್ರಿ. ಈ ಕಿರಣ 0 ಎಂದು ಆರಂಭವಾಗಿ ಮುಂದೆ ಸಾಗುತ್ತಿದೆ. ಈ ಸಂಖ್ಯಾ ಕಿರಣವು ಒಂದು ನೈಜ ಸಂಖ್ಯಾ ರೇಖೆಯಾಗಲು 0 ಎಡಭಾಗಕ್ಕೆ ಸಂಖ್ಯೆಗಳು ಇರುತ್ತವೆಯೇ. ಅಂದ್ರೆ ರೀ ನಾವು ಕಲ್ತೀವ್ರಿ ಎದ್ರೊಳಗಂದ್ರೆ ಹೋದ ಸೆಮಿಸ್ಟರ್ ಒಳಗೆ ಇದನ್ನ ಕೋನಗಳು ಅದು ಕಲ್ತೀವಿ. ಈ ರೀತಿಯಾಗಿ ಇತ್ತಂದ್ರೆ ಇದು ಈ ಕಡೆ ಪೂರ್ಣ ಆಗಿರ್ತೈತಿ. ಅಂದ್ರೆ ಒಂದು ಕಡೆ ಇದು ಡೈರೆಕ್ಷನ್ ಇರ್ತೈತಿ. ಇದಕ್ಕೆ ನಾವು ಏನಂತೀವಿ ರೀ, ಕಿರಣ ಅಂತೀವಿ. ಅದು ಎರಡೂ ಕಡೆ ಬಾಣದ ಚಿಹ್ನೆ ಇತ್ತು ಅಂದ್ರೆ ಇದಕ್ಕೆ ಏನಂತಿದ್ದೀವ್ರಿ ನಾವು, ರೇಖೆ. ಅಂದ್ರೆ
ಸಂಖ್ಯಾ ರೇಖೆ ಅಂತಿದ್ವು. ಅಂದ್ರೆ ಅವ್ರು ಏನಂತಾರು, 0 ಇಲ್ಲಿ ಬರ್ತೈತಿ, 1 1 2 3 ಈ ಕಡೆ ಬರ್ತಾವ್ರಿ, ಈ ಕಡೆ -1 -2 -3 ಬರ್ತಾವು ಅಂತ ಹೇಳ್ತಾರೋ. ಎಡಭಾಗಕ್ಕೆ ಸಂಖ್ಯೆಗಳು ಇರುತ್ತವೆಯೇ ಅಂತಾರೆ ರೀ. ನಮಗೆ ಇವು ಗೊತ್ತದಾವು, ಅದರ ಸಂಬಂಧ ಇರುತ್ತವೆ ಅಂತೀವಿ ನಾವು. ಇನ್ನು ಮುಂದೆ ನೋಡ್ರಿ ಏನು ಕೊಟ್ಟರು, ಈ ಅಧ್ಯಾಯದಲ್ಲಿ ಇದನ್ನು ನಾವು ಕಂಡುಕೊಳ್ಳುತ್ತೇವೆ. ನೋಡ್ರಿ ಇಲ್ಲೇ ನಾವು ಈ ಅಧ್ಯಾಯ ಒಳಗೆ ನಾವು ಅದನ್ನು ಈಚೆ ಕಡೆ ಏನದಾವು 0ದಿಂದ ಹಿಂದಿನ ಸೈಡ್ ಯಾವ್ಯಾವ ಅದಾವ್ರಲ್ಲ ಅವನ್ನೆಲ್ಲ ನೋಡೋಣ. 0ಗಿಂತ ಕಡಿಮೆಯಾದ ಸಂಖ್ಯೆ ಇರಬಹುದೇ? ಹೌದ್ರಿ, ಇರಬಹುದು. ನಾವು ನೋಡಿದ್ದೀವಿ, ಇರಬಹುದು. ಇನ್ನು 0ಗಿಂತ ಕಡಿಮೆ ಎನ್ನಲು ನೀವು ಯಾವುದಾದರೂ ಮಾರ್ಗವನ್ನು ಯೋಚಿಸಬಹುದೇ ಅಂತ ಅಂತಾರೆ. ನೋಡ್ರಿ, 0ಗಿಂತ ಕಡಿಮೆ ಯಾವುದೂ ಇರಂಗಿಲ್ಲ. 0ಗಿಂತ ಕಡಿಮೆ ಈಗ ನೀವು ವಸ್ತುಗಳ ಒಳಗೆ ತೊಗೊಂಡ್ರಂದ್ರೆ 0ಗಿಂತ ಕಡಿಮೆ ಅಂತ ಏನು ಹೇಳಕ್ಕೆ ಬರೋಂಗಿಲ್ಲ. ಆದ್ರೆ ನಾವು ಏನು ಮಾಡ್ಬೋದು ರೀ, ಸಂಖ್ಯೆ ಒಳಗೆ ಹೇಳ್ಬೋದು. ಇಲ್ಲ ಏನರಿ ಇಲ್ಲ, ಆದ್ರೆ ಏನು ಮಾಡ್ಬೋದ್ರಿ, ನಾವು ಸಂಖ್ಯೆಯಲ್ಲಿ ಯೋಚಿಸಬಹುದು. ಆದರೆ ಸಂಖ್ಯೆಯಲ್ಲಿ ಯೋಚಿಸಬಹುದು. ಇನ್ನು ನೋಡ್ರಿ, ಈ ಮುಂದಿನ ಅಭ್ಯಾಸಗಳು ಅದಾವ್ರಿ. ಬೇಲಾಳ ಮೋಜಿನ ಕಟ್ಟಡ. ಈ ಮುಂದಿನಗಳು ಎಲ್ಲ ಮುಂದಿನ ಅಭ್ಯಾಸ ಒಳಗೆ ನೋಡೋಣ. ಮುಂದಿನ ವಿಡಿಯೋಗಳು, ಈ ಪಾಠದ ಎಲ್ಲ ವಿಡಿಯೋಗಳು ಅದಾವ್ರಿ. ಹಾಗೆ ಹಿಂದಿನ ಪಾಠದ್ದು ಯಾವುದಾದ್ರೂ ವಿಡಿಯೋಗಳು ಬೇಕಾಗಿತ್ತಂದ್ರೆ ಪ್ಲೇಲಿಸ್ಟ್ನಲ್ಲಿ ಐತಿ. ಪ್ಲೇಲಿಸ್ಟ್ ಒಳಗೆ ಹೋಗಿ ನೀವೆಲ್ಲ ಚೆಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಯಾವುದೇ ವಿಡಿಯೋವನ್ನು ಹಾಕಿದ್ದೀವಿ ಅಂದರೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ನೀವು ಅಲ್ಲಿ ಅದನ್ನು ನೋಡೋದ್ರ ಮೂಲಕ ಈಸಿ ಮಾಡ್ಕೋಬೋದು. ಅದನ್ನು ಯೂಟ್ಯೂಬಲ್ಲಿ ಹುಡುಕಾಡ್ಕೋತ ಕುಂಡ್ರದು ಹತ್ತಂಗಿಲ್ಲ ರೀ. ಅದರ ಸಂಬಂಧ ಧನ್ಯವಾದಗಳು.